ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ನಾವು ಮೈಸೂರಲ್ಲಿದ್ದೀವಿ. ಮೈಸೂರಲ್ಲಿ ಇನ್ನೊಂದು ಜಾಗ ರೆಕಮೆಂಡ್ ಮಾಡಿರೋದು ನಮ್ಮ ರೋಷನ್ ಅವರು. ಅದು ಬಂದು ಅಮ್ಮಾಸ್ ಹೋಟೆಲ್. ಅಮ್ಮಾಸ್ ಹೋಟೆಲ್ ಬಂದುಬಿಟ್ಟು ಗೋಕುಲಂ ಸೆಕೆಂಡ್ ಸ್ಟೇಜಲ್ಲಿದೆ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ. ಈ ಜಾಗದ್ದು ಆರಾಮಾಗೆ ಬರ್ಬೋದು. ಪ್ರಶಾಂತವಾದ ಜಾಗ, ವಿಶಾಲವಾದ ಕಾರ್ ಪಾರ್ಕಿಂಗು, ಒಳಗಡೆ ಆ್ಯಂಬಿಯನ್ಸು ಸೂಪರ್ ಇದೆ. ಒಳಗೋಗಿ ನೋಡ್ಕೊಂಡ್ಬಂದ್ವಿ. ಕೆಳಗಡೆ ಸೀಟಿಂಗ್ ಇದೆ, ಮೇಲ್ಗಡೆ AC ರೂಮ್ ಕೂಡ ಇದೆ. ಕಿಚನ್ ಮಾತ್ರ ಕ್ಲೀನಾಗೆ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ಇದನ್ನು ರನ್ ಮಾಡ್ತಾ ಇರೋದು 3 ಜನ ಅಕ್ಕ ತಂಗಿರು. ಸೊ ಫ್ಯಾಮಿಲಿ ರನ್ ಮಾಡ್ತಾರೋ ಬಿಸ್ನೆಸ್ಸು. ಸೊ ಹೋಗೋಣ, ಅವ್ರನ್ನ ಮಾತಾಡ್ಸೋಣ, ಇದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಒಂದಷ್ಟು ಡಿಶಸ್ನ ಟ್ರೈ ಮಾಡೋಣ. ಫುಲ್ಲು ಎಲ್ಲ ಮನೆ ಥರ ಊಟ ಸಿಗುತ್ತೆ. ಸೊ ಎಲ್ಲ ಫ್ರೆಶ್ಶಾಗಿ ಅವರೇ ಪ್ರಿಪೇರ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ನೋಡೋಣ ಹೇಗಿರುತ್ತೆ ಟೇಸ್ಟು ಅಂತ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ, ಚೆಕ್ ಮಾಡಿ ಬನ್ನಿ. ಸೊ ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪರಿಮಳ. ನಿಮ್ಮ ಹೋಟೆಲ್ ಬಗ್ಗೆ ತಿಳಿಸ್ಕೊಡಿ. ಯಾವಾಗ ಶುರು ಮಾಡಿದ್ದು? ನಾವು ಮೇ ತಿಂಗಳಲ್ಲಿ 19ನೇ ತಾರೀಕು ಓಪನ್ ಮಾಡಿದ್ದು. ಇದೇ ವರ್ಷ? ಇದೇ ವರ್ಷ ಸರ್. ಇಲ್ಲಿ ನಿಮ್ಮಲ್ಲಿ ಏನೇನು ಸಿಗುತ್ತೆ? ಇಲ್ಲಿ ಮಟನ್ ಪಲಾವು, ಮಟನ್ ಚಾಪ್ಸು, ಮಟನ್ ಕೈಮಾ, ಮಟನ್ ಕುರ್ಮಾ, ಪೆಪ್ಪರ್ ಡ್ರೈ ಚಿಕನಲ್ಲಿ, ಕಬಾಬು, ಲಾಲಿಪಾಪು, ಲೆಗ್ ಪೀಸು ಕಬಾಬು, ಚಿಕನ್ ಫ್ರೈ, ಪೆಪ್ಪರ್ ಡ್ರೈ, ಚಿಕನ್ ಪಲಾವು. ಅಂದರೆ ಈ ನಾಟಿ ಸ್ಟೈಲ್ ಎಲ್ಲ ಡಿಶಸ್ ಎಲ್ಲ ನಾಟಿ ಸ್ಟೈಲ್. ಇದು ಬೇರೆ ಚೈನೀಸು ಈ ಥರ ಏನು ಮಾಡೋದಿಲ್ಲ? ಏನು ಮಾಡಲ್ಲ ಸರ್. ಚೈನೀಸ್ ಮಾಡೋದೆಲ್ಲ ನೀವೇ? ನಾನೇ ಸರ್ ಮಾಡೋದು. ಆಮೇಲೆ ಟೈಮಿಂಗ್ಸ್ ಎಲ್ಲ ಯಾವ ಥರ? ಎಷ್ಟು ಗಂಟೆಗೆ ಓಪನ್? 12:30 ಓಪನ್ ಮಾಡ್ತೀವಿ, 4 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಸರಿ. ಪುನಃ 6:00 ಓಪನ್ ಮಾಡ್ತೀವಿ, 10 ಗಂಟೆವರೆಗೂ ಇರ್ತೀವಿ ಸರ್. ಪ್ರತಿದಿನ ಸೋಮವಾರ ರಜಾ. ಆಮೇಲೆ ಇಲ್ಲಿ ಜನ ಬಂದವರು ಜಾಸ್ತಿ ಇಷ್ಟಪಡೋ ಅಂಥದ್ದು ಡಿಶ್ ಹೇಳಿ. ಇಷ್ಟೊಂದು ಇದೆಯಲ್ಲ, ಅದರಲ್ಲಿ ಯಾವುದು ತುಂಬ ಇಷ್ಟಪಟ್ಟು ತಿಂತಾರೆ? ಪ್ರತಿಯೊಂದೂ ಇಷ್ಟಪಟ್ಟೆ ತಿಂತಾರೆ. ಕಮೆಂಟ್ಸ್ ಹೇಳ್ಬಿಟ್ಟು ಹೋಗ್ತಾರೆ ಸರ್. ಎಲ್ಲರೂ ಮನೆ ಊಟ ಥರನೇ ಇದೆ, ಮನೇಲಿ ತಿಂದಂಗೆ ಆಗ್ತಾ ಇದೆ, ಒಂಚೂರು ಹೊಟ್ಟೆ ಉಬ್ಬರ ಇಲ್ಲ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಅಡುಗೆ ಮನೆಗೆ ಬಂದು ಹೇಳ್ಬಿಟ್ಟು ಹೋಗ್ತಾವ್ರೆ. ಇಲ್ಲಿ ಓಪನ್ ಇದೆ, ಆರಾಮಾಗಿ ಇದೆ, ಎಲ್ಲ ನೀಟಾಗಿದೆ. ಎಲ್ಲ ಮನೆ ಫುಡ್ಗಳೇ ಎಲ್ಲ ನಾನೇ ಪ್ರಿಪೇರ್ ಮಾಡೋದು. ಒಣಮೆಣ್ಸಿನ್ಕಾಯಿಂದ ಅರ್ಶಿನದ ಕೊನೆಯಿಂದನೂ ಪ್ರತಿಯೊಂದೂ ಪೌಡ್ರು ಮಾಡಿ ಇದು ಮಾಡೋದು. ಯಾವುದೂ ರೆಡಿಮೇಡ್ ಫುಡ್ ಇದೇ ಇಲ್ಲ. ರೆಡಿ ಪೌಡ್ರ್ ತೊಗೊಳಲ್ಲ? ಏನು ರೆಡಿ ಪೌಡ್ರು ತೊಗೊಳಲ್ಲ. ನಾವೇ ಮನೇಲೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಇಲ್ಲಿಗೆ ತರೋದು ಸರ್. ಇದು ಬಿರಿಯಾನಿ ಮಸಾಲೆ ಇರ್ಬೋದು, ಎಲ್ಲನೂ ಸರ್ ಮನೇಲೇ ನಾನೇ ಪ್ರಿಪೇರ್ ಮಾಡೋದೆಲ್ಲ. ಪ್ರತಿಯೊಂದು ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಸಾಲೆ ರೆಡಿ ಮಾಡ್ಕೊತಾರೆ. ಸೊ ನಿಮ್ಮಲ್ಲಿ ಆ ಬಿರಿಯಾನಿ ಮಸಾಲೆಗೆ ಎಷ್ಟು ಥರ ಮಸಾಲ ಪದಾರ್ಥಗಳು ಬಳಸ್ತೀರಾ? ಆ ಥರ ಮಾಮೂಲಿ ಸರ್. ಎಲ್ಲನೂ ಏನು ಬಿರಿಯಾನಿಗೆ ಬಳಸ್ತಾರೆ ಅದೇನೆ, ಏನು ಎಕ್ಸ್ಟ್ರಾ ಏನು ನಾವೇನು ಹಾಕಲ್ಲ. ಪ್ರಮಾಣದಲ್ಲಿ ಒಂದು ಮೆಷರ್ಮೆಂಟಲ್ಲಿ ಹಾಕಿ ಇದು ಮಾಡ್ತಾಯಿದ್ದೀವಿ ಸರ್. ಸರಿ, ಥ್ಯಾಂಕ್ ಯು ಸರ್. ಸೊ ಆರ್ಡ್ರೆಲ್ಲ ಬಂದಿದೆ. ಬಿರಿಯಾನಿ ಒಂದು ಬರಬೇಕು. ಇಲ್ಲಿ ಸ್ಪೆಷಲ್ ಏನಂದರೆ 2 ಥರ ಬಿರಿಯಾನಿ ಮಾಡ್ತಾರೆ. ಚಿಕನ್ ಬಿರಿಯಾನಿನೂ ಬೇರೆ ರೆಸಿಪಿ, ಮಟನ್ ಬಿರಿಯಾನಿನೂ ಬೇರೆ ರೆಸಿಪಿ. ಸೊ ಅದಕ್ಕೋಸ್ಕರ ಅದು 2 ತರಿಸಿದ್ದೀನಿ, ಬರ್ತಾಯಿದೆ. ಅದಕ್ಕೆ ಮುಂಚೆ ಇಲ್ಲೇನೇನು ಬಂದುಬಿಟ್ಟಿದೆ ಅಂದರೆ, ಮೊದಲನೇದು ಮುದ್ದೆ ಇದ್ದಾಗ ಮುದ್ದೆ ತಿನ್ನಲೇಬೇಕು. ಒಂದು ಮುದ್ದೆ ಮಧ್ಯದಲ್ಲಿ ತೂತು ಮಾಡಿ ತುಪ್ಪ ಹಾಕಿ ಕೊಟ್ಟಿದ್ದಾರೆ. ಅದಕ್ಕೆ ಕಾಂಬಿನೇಷನ್ನು ಮಟನ್ ಚಾಪ್ಸ್ನ ತರಿಸಿದ್ದೀವಿ. ಸೊ ಮಟನ್ ಚಾಪ್ಸು ಗ್ರೇವಿ ಥರ ಬರುತ್ತೆ. ಅದಾದಮೇಲೆ ಚಿಕನ್ನಲ್ಲಿ ಚಿಕನ್ ಫ್ರೈ ಇದೆ, ಅದು ಕೂಡ ಸ್ವಲ್ಪ ಗ್ರೇವಿ ಥರ ಬರುತ್ತೆ. ಅದರಲ್ಲೂ ಮುದ್ದೆ ತಿನ್ಬೋದು ಚಿಕನ್ ಪ್ರಿಯರ್. ಆಮೇಲೆ ಡ್ರೈನಲ್ಲಿ ಚಿಕನ್ ಪೆಪ್ಪರ್ ಡ್ರೈ, ಆಮೇಲೆ ಚಿಕನ್ ಲಾಲಿಪಾಪ್ ಇದೆ. ಸೊ ಮತ್ತೆ ಮಟನಲ್ಲಿ ಮಟನ್ ಕೈಮಾ ಉಂಡೆ ಸಿಗುತ್ತೆ. ಸೊ ಮಟನ್ ಕೈಮಾ ಉಂಡೆ ಒಂದು ಪ್ಲೇಟ್ನ ತರಿಸಿದ್ವಿ. ಈಗ ಮುದ್ದೆಯಿಂದ ಶುರು ಮಾಡೋಣ. ಬರಲಿ ಬಿರಿಯಾನಿ. ಮುದ್ದಾದ ಮುದ್ದೆಯನ್ನು ಪ್ಲೇಟಲ್ಲಿಟ್ಕೊಂಡು ಗ್ರೇವಿ ಬಡಿಸ್ಕೊಳ್ಳೋಣ. ಫುಲ್ಲು ಜಿಡ್ಡು ತೇಲ್ತಾ ಇದೆ. ಸೂಪರ್ ಸಾಫ್ಟ್ ಆದ ಮುದ್ದೆ ಚೆನ್ನಾಗಿ ಉಳುಗಿಸಿ ನುಂಗೋ ಅವಶ್ಯಕತೆ ಇಲ್ಲ. ನಾಲ್ಗೆ ಮೇಲೆ ಇಟ್ಕೊಂಡ್ರೆ ಅದು ಜಾರ್ಕೊಂಡು ಹೊಟ್ಟೋಗುತ್ತೆ ಒಳಗಡೆ. ಯಾಕಂದರೆ ತುಪ್ಪ ಅಷ್ಟಿದೆ ಇದರಲ್ಲಿ. ಮೇಲ್ಗಡೆ ತುಪ್ಪ ಹಾಕಿದ್ರ, ಆಮೇಲೆ ಮುದ್ದೆ ಕಟ್ಬೇಕಾದ್ರೆ ಬೆಣ್ಣೆ ಯೂಸ್ ಮಾಡ್ತಾರೆ. ಸೂಪರ್ ಸ್ಮೂತು, ಒಂಚೂರು ಗಂಟೆಲ್ಲ ಇಲ್ಲ. ಆಮೇಲೆ ಇದು ಅಂತೂ ಅದ್ಭುತ. ಚಾಪ್ಸ್ ಪಕ್ಕಾ ನಾಟಿ ಸ್ಟೈಲ್, ಓಮ್ಲಿ ಮನೇಲಿದ್ದಂಗೆ ಇರುತ್ತೆ. ನೀವು ಹೋಟ್ಲಲ್ಲಿ ತಿನ್ನೋ ಥರ ಇರೋದಿಲ್ಲ. ಸೊ ಮನೆ ಊಟ, ಅದಕ್ಕೋಸ್ಕರ ನಾನು ತುಂಬ ಜನ ಇಲ್ಲಿ ಬರ್ತಾರಂತೆ. ಅದ್ಭುತವಾಗಿದೆ. ನಮ್ಮ ರೋಷನ್ ಅವರು ರೆಕಮೆಂಡ್ ಮಾಡಿದ್ದು. ಚಾಪ್ಸಲ್ಲಿ ಇನ್ನೊಂದು ಏನು ಅಂದರೆ ಈ ಪುದೀನ ಫ್ಲೇವರ್, ಆ ಮಿಂಟ್ ಫ್ಲೇವರು ಅದನ್ನು ಸ್ವಲ್ಪ ಜಾಸ್ತಿ ಫೀಲ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಜಿಡ್ಜಿಡ್ಡಾಗಿರುತ್ತೆ, ಯಾಕಂದರೆ ಒಳ್ಳೆ ಫ್ಯಾಟ್ ಇರೋ
ಮಟನ್ ಪೀಸಸ್ ಇಲ್ಲಿ ಕಾಣಿಸ್ತಿದೆಯಾ, ಪುಟಾಣಿ ನಲ್ಲಿ ಮೂಳೆ ಬಂಗಾರದಂಗೆ ಬೆಂದೋಗಿದೆ. ಲೈಟಾಗಿ ಚರ್ಬಿ, ಮಾಂಸದ ಮಧ್ಯ ಅದನ್ನು ಕ್ಯಾಮ್ರಾಗೆ ಕ್ಲೋಸಪ್ಪಲ್ಲಿ ತೋರಿಸಿ. ನಮಸ್ಕಾರ. ಮೆಲ್ಟಾಗೋಯ್ತು ಮಟನ್, ಅದ್ಭುತವಾಗಿದೆ, ಒಳ್ಳೆ ಕ್ವಾಲಿಟಿ, ಸೂಪರ್ ಸಾಫ್ಟು, ಸಾಕಾದಾಗ ಬೇಯಿಸಿದ್ದಾರೆ. ಮಸಾಲೆ ಮಾತ್ರ ಸೂಪರಾಗಿರ್ತದೆ. ಬರೀ ಗ್ರೇವಿ ತಿನ್ಬೇಕಾದ್ರೆ ಮಟನ್ ಫ್ಲೇವರ್ ಅಂತೂ ಇಂಟೆನ್ಸ್ ಬರುತ್ತೆ. ಸ್ವಲ್ಪ ಚರ್ಬಿ ಜಾಸ್ತಿ ಇರುತ್ತೆ, ಹಂಗೆ ಇರಬೇಕು. ಮುದ್ದೆಗಂತೂ ಅಲ್ಟಿ ಕಾಂಬಿನೇಷನ್ನು. ಇನ್ನೂ ವೈಟ್ ರೈಸ್ ಇತ್ತು ಅಂದರೆ ಅದಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಕಲಿಸ್ಕೊಂಡು ಸ್ವರ್ಗ. ಅದ್ಭುತವಾದ ಮಟನ್ ಚಾಪ್ಸ್ ಜೊತೆ ತಿಂದಾದ್ಮೇಲೆ ಈಗ ಚಿಕನ್ ಫ್ರೈ ಜೊತೆಗೆ ಮುದ್ದೆ. ಇದು ತಿಕ್ಕಾದ ಗ್ರೇವಿ. ಹೇಳ್ತಲ್ವಾ, ಸೇಮ್ ಮನೇಲಿ ಊಟ ಮಾಡ್ದಂಗೆ ಅನಿಸುತ್ತೆ. ಇದರಲ್ಲಿ ಲೈಟಾಗಿ ಒಂಥರ ಸಿಹಿ ಅಂಶ ಯಾವುದ್ರದ್ದು ಅಂದರೆ ಈರುಳ್ಳಿ ಫ್ಲೇವರು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿರ್ತಾರಲ್ಲ ಅದ್ರದ್ದು ಫ್ಲೇವರು. ಲೈಟಾಗಿ ಖಾರ, ತುಂಬಾ ಖಾರ ಇರೋಲ್ಲ, ಲೈಟ್ ಗಂಟಲು ಸ್ವಲ್ಪ ನಚ್ಚಿಗಾಗುತ್ತೆ ಆ ಖಾರ. ತಿಂತ ಬಿಲ್ಡ್ ಆಗುತ್ತೆ. ಚಿಕನ್ ಕ್ವಾಲಿಟಿ ಮಾತ್ರ ಸೂಪರು, ಸಖತ್ತಾಗಿ ಬೆಂದೋಗಿದೆ. ಸ್ವಲ್ಪ ಪ್ರೆಷರ್ ಕೊಟ್ಟರೆ ಸಾಕು, ಬೋನಿಂದ ಬಂದುಬಿಡುತ್ತೆ. ಗ್ರೇವಿ ಮಾತ್ರ ಸೂಪರ್ ಇಷ್ಟ ಆಯಿತು. ಅದಕ್ಕೆ ಸ್ವಲ್ಪ ಪೀಸ್ನ ಚೆನ್ನಾಗಿ ಗ್ರೇವಿನಲ್ಲೇ ಮಿಕ್ಸ್ ಮಾಡಿ. ಇನ್ನೊಂದು ಇಷ್ಟ ಆಗಿದ್ದಿಲ್ಲ ಏನು ಅಂದರೆ, ಪ್ರತಿಯೊಂದು ಮಸಾಲ ಪದಾರ್ಥ, ಆಮೇಲೆ ಇದು ಈಗ ಮೆಣಸಿನ್ಕಾಯಿ ಪುಡಿ, ಕೆಂಪು ಮೆಣಸಿನ್ಕಾಯಿ ಪುಡಿ ಕೂಡ ತರಿಸ್ಕೊಳಲ್ಲ ಆಚೆಯಿಂದ, ಇವರೇ ಮೆಣಸಿನ್ಕಾಯಿನ ಹುರಿದು ಪುಡಿ ಮಾಡ್ಕೊತಾರೆ. ಆಮೇಲೆ ಇನ್ನೊಂದು ಮೇಡಮ್ ಮಾತಾಡ್ಬೇಕಾದ್ರೆ ಹೇಳಿದ್ರು, ಆಮೇಲೆ ಆಫ್ ದ ಕ್ಯಾಮ್ರಾ ಪೆಪ್ಪರ್ ಇದೆ ಅದು ಕೂಡ ಅವ್ರದ್ದು ತೋಟ ಇದೆ, ಅಲ್ಲಿಂದನೇ ತೊಗೊಂಬಂದು ಅದನ್ನು ಪುಡಿ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ಸೊ ಎಲ್ಲ ಇವರೇ ಮಾಡ್ಕೊಳೋದ್ರಿಂದ ನಿಮಗೆ ಆ ಫ್ಲೇವರ್ ಸ್ವಲ್ಪ ಇಂಟೆನ್ಸಾಗಿ ಬರುತ್ತೆ. ಸೊ ನೆಕ್ಸ್ಟು ಡ್ರೈ ಡಿಶ್ಶು, ಅವಾಗಿಂದ ಕಣ್ಣು ಕುಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ. ಲಾಲಿಪಾಪ್, ಚಿಕನ್ ಲಾಲಿಪಾಪ್ ಸೂಪರ್ ಗರಿಯಾಗಿದೆ. ಎಳ್ಳೆಲ್ಲ ಹಾಕಿರ್ತಾರೆ ಬ್ಯಾಟ್ರಲ್ಲಿ. ಕೇಳಿಸ್ತಿದೆಯಾ ಸೌಂಡು? ಇದು ಮೇಲ್ಗಡೆ ಕೋಟಿಂಗು ಜಾಸ್ತಿ ಇರೋದಿಲ್ಲ, ಕೋಟಿಂಗು. ಸೊ ಮಾಂಸ ಕಾಣಿಸುತ್ತೆ ನೀಟಾಗಿ, ಬಟ್ ಸಖತ್ ಗರಿಯಾಗಿದೆ. ಇದು ತರಿಸಿದ ತಕ್ಷಣ ತಿನ್ಬಿಡ್ಬೇಕು, ಒಂಚೂರು ಲೇಟ್ ಮಾಡಬಾರ್ದು. ಅದಕ್ಕೆ ಬೇಗ ಇದು ಮುಗಿಸ್ಬಿಟ್ಟು ಅದಕ್ಕೆ ಜಂಪ್ ಆಗಿದ್ದು. ಅದು ಎತ್ಕೊಂಡು ಬಡ್ಸ್ಕೊಬೇಕಾದ್ರೆ ಮುಟ್ಟಿದಾಗ ಕ್ರಿಸ್ಪಿನೆಸ್ ಕೈಗೆ ಫೀಲ್ ಆಗುತ್ತಲ್ಲ, ಆಗಲೇ ಬಾಯಲ್ಲಿ ನೀರು ಬರುತ್ತೆ. ಚೆನ್ನಾಗಿದೆ. ನೆಕ್ಸ್ಟು ಇನ್ನೊಂದು ಡ್ರೈ ಡಿಶ್ಶು, ಚಿಕನ್ ಪೆಪ್ಪರ್ ಡ್ರೈ. ಸ್ವಲ್ಪ ಖಾರವಾಗಿ ತಿಂತೀರ ಅಂದರೆ ಈ ಡಿಶ್ಶು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಡಾಬಾ ಸ್ಟೈಲು, ಕರ್ಬೇವಿನ ಸೊಪ್ಪು ಗರಿಯಾಗಿರುತ್ತೆ. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಸ್ವಲ್ಪ ಯಥೇಚ್ಛವಾಗಿರುತ್ತೆ. ಅದನ್ನು ಮಿಸ್ ಮಾಡಿದಿರಾ ತಿನ್ನಬೇಕು. ಸೊ ಜ್ಯೂಸ್ ಇದ್ದರೆ ಸೈಡಲ್ಲಿ, ಪೀಸೆಲ್ಲ ಖಾಲಿ ಆದಮೇಲೆ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹುಡುಕಿ ತಿನ್ನಬೇಕು. ಅದರಲ್ಲೂ ಮಜಾ. ಪೆಪ್ಪರ್ ಮಾತ್ರ ಘಾಟು ಸೂಪರ್. ಫುಲ್ಲು ಫೈನ್ ಪುಡಿಯಲ್ಲ, ಈ ಕುಟ್ಟಿ ಪುಡಿ ಮಾಡಿದಾಗ ಇರುತ್ತಲ್ಲ, ಒಂಥರ ತರಿಯಾಗಿ ಪುಡಿ ಮಾಡಿರೋ ಪೆಪ್ಪರ್ ಕಾಳುಗಳು, ಸ್ವಲ್ಪ ಖಾರ ಯಥೇಚ್ಛವಾಗಿ ಬಿಡುತ್ತೆ. ಆಮೇಲೆ ಇದು ಬೋನ್ಲೆಸ್ ಪೀಸ್ ಹಾಕ್ಕೊಂಡೆ, ಅದು ಕೂಡ ಸಾಫ್ಟಾಗಿದೆ ಸ್ವಲ್ಪ. ಸೊ ಟೆಂಡರ್ ಚಿಕನ್ನ ಬಳಸ್ತಾರೆ, ಲೈವಲ್ಲ ಟೆಂಡರು. ಸೊ ಅದರಿಂದ ಅದು ಕೂಡ ಸಾಫ್ಟಾಗಿರುತ್ತೆ. ತಿಂತ ಮಜಾ. ತಿಂತ ಖಾರ. ಹಸಿಮೆಣಸಿನ್ಕಾಯಿ ಕೂಡ ಸ್ವಲ್ಪ ಲೈಟಾಗಿ ಬಳಸಿರ್ತಾರೆ. ಸೊ ಅದಕ್ಕೆ ನಾಲ್ಗೆ ತುದಿ ಕೂಡ ಸ್ವಲ್ಪ ಚುರಿ ಅಂತ ಇರುತ್ತೆ. ಈಗ ನೆಕ್ಸ್ಟು ಮತ್ತೆ ಮಟನ್ ಡಿಶ್ಶು, ಕೈಮಾ ಉಂಡೆ. ಕೈಮಾ ತಿಂದರೆ ಮಾಂಸ ತಿಂತಾಯಿದ್ದೀನಿ ಅಂತ ಅನಿಸ್ಬೇಕು ಅನಿಸುತ್ತೆ. ಸೊ ಬೈಂಡಿಂಗ್ಗೆ ಸ್ವಲ್ಪ ಕಡಲೆ ಹಿಟ್ಟನ್ನ ಬಳಸ್ತಾರೆ, ಎಲ್ಲರೂ ಬಳಸಲೇಬೇಕು. ಬಟ್ ಇಲ್ಲಿ ಮಾಂಸ ಜಾಸ್ತಿ ಸಿಗುತ್ತೆ. ಅದು ಕೂಡ ಸ್ವಲ್ಪ ದಪ್ಪವಾಗಿ ಓಡಿಸಿರುತ್ತೆ, ತುಂಬ ಪೇಸ್ಟ್ ಥರ ಕೈಮಾ ಓಡಿಸಿಲ್ಲ. ಸೊ ಅದು ಮಾಂಸ ತಿನ್ನೋ ಥರ ಫೀಲ್ ಬರುತ್ತೆ, ಚೆನ್ನಾಗಿದೆ. ಲೈಟಾದ ಮಸಾಲೆ, ತುಂಬ ಜಾಸ್ತಿ ಮಸಾಲೆ ಮಕ್ಕೊಡಿ ಥರ ಇಲ್ಲ, ಪರ್ಫೆಕ್ಟ್ ಆಗಿದೆ. ಎಲ್ಲ ಗ್ರೇವಿನೂ ಬೇರೆ, ಎಲ್ಲ ಮಸಾಲೆನೂ ಬೇರೆ, ಒಂದೊಂದು ಡಿಶ್ಟು ಸಪ್ರೇಟಾಗಿ ಮಾಡ್ಕೊತಾರೆ. ಸೊ ಒಂದೇ ಮಸಾಲೆ ಇಟ್ಕೊಂಡು ಬೇರೆ ಡಿಶ್ ಮಾಡಲ್ಲ. ಸೊ ನಿಮ್ಗೆ ಒಂದೊಂದು ತಿಂದಾಗೂ ಬೇರೆ ಫೀಲ್ ಬರುತ್ತೆ. ಸೊ ಕೈಮಾ ಪ್ರಿಯರು ಕಣ್ಣು ಮುಚ್ಕೊಂಡು ಕೈಮಾ ಉಂಡೆ ಟ್ರೈ ಮಾಡ್ತಾರೆ. ಆಮೇಲೆ ಆಬ್ವಿಯಸ್ಲಿ ಕಬಾಬ್ ಸಿಗುತ್ತೆ.
ಇನ್ನೂ ಬೇಜಾನ್ ಐಟಮ್ಸ್ ಇದೆ. ಫಾಸ್ಟ್ ಮೂವಿಂಗ್ ಮಾತ್ರ ತರಿಸಿರೋದು. ಇನ್ನೊಂದು ಫಾಸ್ಟ್ ಮೂವಿಂಗ್ ಡಿಶ್ಶು ತರಿಸ್ಬಿಡೋಣ ಬೇಗ. ಬಿರಿಯಾನಿ. ನೆಕ್ಸ್ಟು ಪಲಾವ್, ಮಟನ್ ಪಲಾವ್ ಇದೆ, ಈ ಕಡೆ ಚಿಕನ್ ಪಲಾವ್ ಇದೆ. ಎರಡು ಬೇರೆ ಬೇರೆ ರೆಸಿಪಿ. ಸೊ ಚಿಕನ್ ಪಲಾವ್ ರೆಡಿಶ್ ಕಲರ್, ಮಟನ್ ಪಲಾವ್ ಈ ಕಡೆ ಮೈಸೂರೆಲ್ಲ ಸಿಗುತ್ತಲ್ಲ ಸೇಮ್ ಲೈಟ್ ವೈಟಿಶ್ ಕಲರ್ ಮಟನ್ ಪಲಾವ್, ವೈಟ್ ಪಲಾವ್ ಅಂತ ಹೇಳ್ಬೋದು. ಮಟನ್ ಬಿರಿಯಾನಿಲಿ ಚರ್ಬಿ ನೋಡೋಣ ಹೆಂಗಿದೆ. ನೋಡಿದ್ರೆ ಬಾಯಲ್ಲಿ ಬರುತ್ತೆ. ನೀಟಾಗಿ ಬಡ್ಸ್ಕೊಂಬಿಡೋಣ. ಸೊ ರಾಜ ರಾಣಿ ಎರಡು ಪ್ಲೇಟಲ್ಲಿ ನೀಟಾಗಿ ಸರ್ವ್ ಮಾಡ್ಕೊಂಡಿದ್ದೀನಿ. ಫಸ್ಟು ರಾಣಿ ತಿನ್ಬಿಡೋಣ. ಚಿಕನ್ ಪಲಾವ್, ಬಿಸಿ 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 ಪಲಾವ್. ಚಿಯರ್ಸ್. ಚಕ್ಕೆ ಲವಂಗ ಘಮ ತೇಜ ಬರುತ್ತೆ. ಸೋಂಪು ಸಿಗ್ತಾ ಇರುತ್ತೆ ಬಾಯಿಗೆ. ಆ ಸೋಂಪಿನ ಘಮ ಅದು ಕಚ್ಚಿದಾಗ ಚಕ್ಕೆ ಲವಂಗ ಘಮ ಫಸ್ಟ್ ಬರುತ್ತೆ. ಲೈಟಾಗಿ ಸ್ಪೈಸಿ, ಆಮೇಲೆ ಆ ಟೊಮೆಟೊದು ಲೈಟಾಗಿ ಆ ಟ್ಯಾಂಗಿನೆಸ್ಸು, ತುಂಬ ಇಲ್ಲ, ಲೈಟಾಗಿ ಅದ್ಭುತ. ಹಿಂಗಿರಬೇಕು ಬಿರಿಯಾನಿ ಅಂದರೆ. ಚಿಕನ್ ಕೂಡ ನೀಟಾಗಿ ಬೆಂದಿದೆ. ಸೊ ಇಲ್ಲೆಲ್ಲ ಪಲಾವ್ ಅಂದರೆ ಗೊತ್ತಲ್ಲ, ಒಟ್ಟಿಗೆ ಬೇಯಿಸೋದು. ಸೊ ಪೀಸ್ ಸಪ್ರೇಟು ರೈಸ್ ಸಪ್ರೇಟ್ ಆ ಥರ ಮಾಡಲ್ಲ. ಪೀಸು ರೈಸು ಎಲ್ಲ ಮಸಾಲೆ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸಿ ದಮ್ ಕಟ್ಟೋದು. ಅದ್ಭುತವಾಗಿದೆ. ಫುಲ್ ಫ್ಲೇವರ್ಫುಲ್ ಆದ ಚಿಕನ್ ಪಲಾವ್. ಈಗ ರಾಜನ ತಿನ್ನೋ ಸಮಯ. ಬಿರಿಯಾನಿಗಳ ರಾಜ ಮಟನ್ ಬಿರಿಯಾನಿ, ಅದರಲ್ಲೂ ವೈಟ್ ಮಟನ್ ಪಲಾವ್. ಅದರಲ್ಲಿ ಹೇಳಿದಲ್ಲ ಸ್ಪೈಸಸ್ದು ಘಮ ಎಲ್ಲ ಬಂತು ಫಸ್ಟು ಅಂತ. ಇದರಲ್ಲಿ ಮಟನ್ದು ಘಮ, ಮಟನ್ದು ಫ್ಲೇವರು ಅದು ಫಸ್ಟ್ ಡಾಮಿನೇಟ್ ಮಾಡುತ್ತೆ. ಅದಾದಮೇಲೆ ಲೈಟಾಗಿ ಸ್ಪೈಸಸ್ದು ಫ್ಲೇವರ್ ಬರುತ್ತೆ. ಈ ದಪ್ಪ ದಪ್ಪ ಪೀಸ್ ಎತ್ಕೊಂಡು ಮಧ್ಯ ನೋಡಿದ್ರೆ ಮಧ್ಯ ತೆಳು ಲೇಯರ್ ಚರ್ಬಿ, ಹಂಗಿದ್ರೆ ಟೆಂಡರ್ ಆಗಿರುತ್ತೆ ಮಟನ್. ಮಟನ್ ಚಾಪ್ಸಲ್ಲಿ ತಿಂದಾಗ ಅದು ಏನು ಫೀಲ್ ಆಯಿತು ಸೇಮ್ ಬಿರಿಯಾನಿಯಲ್ಲಿ. ಅದ್ಭುತವಾದ ಮಟನ್ ಕ್ವಾಲಿಟಿ. ಮೇನ್ ಅದೇ ಟೇಸ್ಟ್ನ ಆ್ಯಡ್ ಮಾಡೋದು ಬಿರಿಯಾನಿಗೂ ಅಷ್ಟೇ. ಮಟನ್ದು ಸೆಲೆಕ್ಷನ್ನು ಅದ್ಭುತ. ಈ ವೈಟ್ ಪಲಾವಲ್ಲಿ ಇದರದು ಅಲ್ಲಿ ಚರ್ಬಿ ಅದೆಲ್ಲ ಕರ್ಗಿ ಅದರದ್ದು ಜ್ಯೂಸಸ್ ಎಲ್ಲ ಬಿಟ್ಕೊಂಡು ಆ ಟೇಸ್ಟೆಲ್ಲ ಫುಲ್ಲು ರೈಸಿನ ಕಣಕ್ಕೂ ಇನ್ಫ್ಯೂಸ್ ಆಗಿಬಿಟ್ಟಿರುತ್ತೆ. ಆಮೇಲೆ ಗೊತ್ತಲ್ಲ ವೈಟ್ ಪಲಾವ್ ಸ್ವಲ್ಪ ಲೈಟಾಗಿರುತ್ತೆ. ಅದು ಸ್ವಲ್ಪ ಸ್ಟ್ರಾಂಗಾಗಿ ತಿನ್ನೋರು ಚಿಕನ್ ಪಲಾವ್ನ ಟ್ರೈ ಮಾಡ್ಬೋದು. ಸ್ಟ್ರಾಂಗಾಗಿ ತಿನ್ನೋರು ಚಿಕನ್ ಪಲಾವ್ನ ಟ್ರೈ ಮಾಡ್ಬೋದು. ಸ್ವಲ್ಪ ಸ್ಪೈಸಿಯಾಗೆ, ಸ್ವಲ್ಪ ಮಸಾಲೆ ಭರಿತವಾಗೆ ಆ ಥರ ಲೈಟಾಗಿ ತಿನ್ನಬೇಕು ಅನ್ನೋರು ಮಟನ್ ಪಲಾವ್. ಲೈಟೇ ಟೇಸ್ಟಲ್ಲಿ, ಬಟ್ ಮಟನ್ ಇರೋದ್ರಿಂದ ಸ್ವಲ್ಪ ಹೆವಿ ಇರುತ್ತೆ. ಆಮೇಲೆ ನೀವು ಇನ್ನು ಸ್ವಲ್ಪ ಏನಾದರೂ ನಾಲ್ಗೆಗೆ ಖಾರ ಆ್ಯಡ್ ಮಾಡಬೇಕು ಅಂದರೆ ಚಿಕನ್ ಫ್ರೈ ಅಥವಾ ನಿಮಗೆ ಮಟನ್ ಚಾಪ್ಸ್ ಅದ್ರದ್ದು ಗ್ರೇವಿ ಬರುತ್ತಾ, ಮಟನ್ ಚಾಪ್ಸ್ ತೊಗೊಂಡು ಗ್ರೇವಿ ಕಲ್ಸ್ಕೊಂಡು ತಿಂತಿದ್ರೆ ಸ್ವರ್ಗ ಸುಖ. ಖಾಲಿ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ. ಸೊ ಫೈನಲ್ ಆಗಿ ನೀವು ಮೈಸೂರಲ್ಲಿದ್ದೀರಾ, ಸುತ್ತಮುತ್ತ ಇದ್ದೀರಾ, ಈ ಏರಿಯಾ ಸುತ್ತಮುತ್ತ ಇದ್ದೀರಾ ಅಂದರೆ ಒಂದೊಳ್ಳೆ ಮನೆ ಊಟ, ನಾನ್ ವೆಜ್ ಊಟ, ಮನೆ ನಾನ್ ವೆಜ್ ಊಟ ತಿನ್ನಬೇಕು. ಒಂಥರ ಹೆಲ್ದಿಯಾಗಿ ತಿನ್ನಬೇಕು. ಅಂದರೆ ನಿಮಗೆ ತಿಂದಮೇಲೂ ನಿಮಗೆ ಸ್ಟಮಕ್ ಅಪ್ಸೆಟ್ ಆಗಬಾರ್ದು, ಹಗುರವಾಗಿರಬೇಕು. ಆಮೇಲೆ ಎಕ್ಸ್ಟ್ರಾ ಕಲರು, ಟೇಸ್ಟಿಂಗ್ ಪೌಡ್ರ್ ಏನು ಇಲ್ಲದೇ ಇರೋದು ಆ ಥರ ಫುಡ್ ತಿನ್ನಬೇಕು ಅಂದರೆ ಕಣ್ಣು ಮುಚ್ಕೊಂಡು ಈ ಜಾಗ ಬರಬೇಕು. ಮಟನ್ ಡಿಶಸ್ನ ಮಸ್ಟ್ ರೆಕಮೆಂಡ್ ಮಾಡ್ತೀನಿ. ಯಾವ್ದಾರ ಟ್ರೈ ಮಾಡ್ಬೋದು. ಮಟನ್ ಪಲಾವನ್ನ ಟ್ರೈ ಮಾಡಿ, ಚಾಪ್ಸು ಕೈಮಾ ಯಾವ್ದು ಬೇಕಾದ್ರೂ ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ನಾವು ಮಟನ್ ಪ್ರಿಯರು, ನಮ್ಗೆ ಅದೇ ಜಾಸ್ತಿ ಕಣ್ಣಿಗೂ ಕುಕ್ಕದು ಜಾಸ್ತಿ ಇಷ್ಟ ಆಗೋದು ಅಷ್ಟೇ. ಸೊ ಅದಕ್ಕೋಸ್ಕರ ಅದನ್ನು ರೆಕಮೆಂಡ್ ಮಾಡ್ತೀವಿ. ಅದು ಬಿಟ್ಟು ಚಿಕನ್ ಪ್ರಿಯರ್ಗೂ ಆಪ್ಷನ್ಸ್ ಇದೆ. ಚಿಕನ್ ಪ್ರಿಯರು ಚಿಕನ್ ಪೆಪ್ಪರ್ ಫ್ರೈ ಸ್ವಲ್ಪ ಖಾರವಾಗಿ ತಿಂತೀರಾ ಅಂದರೆ, ಸೊ ಇಲ್ಲ ಲೈಟಾಗಿ ತಿಂತೀರಾ, ಸ್ವಲ್ಪ ಲೈಟಾಗಿ ಸ್ವೀಟಿಸು, ಈರುಳ್ಳಿ ಟೇಸ್ಟು ಅವೆಲ್ಲ ಇಷ್ಟಪಡ್ತೀರಾ, ಟೊಮೆಟೊ ಆ ಥರ ಫ್ಲೇವರ್ ಅಂದರೆ ಚಿಕನ್ ಫ್ರೈ ಅದನ್ನು ಟ್ರೈ ಮಾಡ್ಬೋದು. ಸೊ ಇದರಲ್ಲಿ ಗೊಜ್ಜು ಬರುತ್ತೆ, ಅದು ಕೂಡ ಬಿರಿಯಾನಿ ಚೆನ್ನಾಗಿರುತ್ತೆ. ಆಮೇಲೆ ಚಿಕನ್ ಬಿರಿಯಾನಿನೂ ಅಷ್ಟೇ, ಅದೇ ಬೇರೆ ರೆಸಿಪಿ, ಮಟನ್ ಬಿರಿಯಾನಿ ಇನ್ನೊಂದು ರೆಸಿಪಿ. ಸೊ ಎರಡು ಥರನೂ ಮಾಡ್ತಾರೆ ಪೇಷನ್ಸು. ಸೊ ಅದಕ್ಕೆ ಮೆಚ್ಕೊಬೇಕು. ಸೊ ಚಿಕನ್ ಪ್ರಿಯರು ಆರಾಮಾಗಿ ಚಿಕನ್ ಬಿರಿಯಾನಿ ತಿನ್ಬೋದು. ಸ್ವಲ್ಪ ಮಸಾಲೆ ಭರಿತವಾಗಿ, ಮಟನ್ ಬಿರಿಯಾನಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಸಾಲೆ ಭರಿತ, ಸ್ವಲ್ಪ ಖಾರವಾಗಿ ಅದಿರುತ್ತೆ. ಮಟನ್ ಬಿರಿಯಾನಿ ಬಂದು ನಾರ್ಮಲಾಗಿ ಮೈಸೂರು ಕಡೆ ಎಲ್ಲ ಯಾವ ಥರ ಸಿಗುತ್ತೆ, ಸೊ ವೈಟ್ ಪಲಾವ್ ಏನಂತ ಅಂತೀವಿ ಅದೇ ಥರ ಇರುತ್ತೆ. ಮಟನ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಪೈಸಸ್ಸು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅದೇ ಮೇನ್ ಮಟನ್ದು ಫ್ಲೇವರು ಬಿರಿಯಾನಿಲಿ ಇರುತ್ತಲ್ಲ, ಸೊ ಅದು ತಿನ್ನೋದೇ ಅದ್ಭುತ. ಸೊ ಮಸ್ಟ್ ವಿಸಿಟ್ ಜಾಗ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು, ಕನ್ಫ್ಯೂಸ್ ಆಗೋಲ್ಲ. ಸೊ ಒಳ್ಳೆ ಆ್ಯಂಬಿಯನ್ಸು, ಕೆಳಗಡೆನೂ ಕೂತ್ಕೊಂಡು ತಿನ್ಬೋದು. ನಾವು ಮೇಲ್ಗಡೆ ಬಂದಿದ್ದೀವಿ, AC ರೂಮ್. ಸೊ ಇಲ್ಲೂ ಕೂಡ ಸರ್ವಿಸ್ ಕೊಡ್ತಾರೆ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರ್ಯಾರು ಗೊತ್ತಿಲ್ಲ ಅವರು ಬಂದು ಟ್ರೈ ಮಾಡ್ತಾರೆ. ಅಕಸ್ಮಾತ್ ನೀವೇನೋ ತಿಂದರೆ ನಿಮ್ಮ ಫೇವ್ರೇಟ್ ಏನೋ ಅಂತ ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.